100 2 ಮಾತ್ರ ಇಲ್ಲ. ಮೇರೆ 7 ಹೊಡೆದು ತಿಂದು ಹೋಗ್ಬಿಡ್ತಾವೆ. ಅದು ಅಷ್ಟು ಸತ್ಯ. ಯಾಕೆಂದ್ರೆ 107 + 5 112 ಜನ ಶಾಸಕರು ರಾಜೀನಾಮೆ ಕೊಟ್ಟ ಇಲೆಕ್ಷನ್ ನಿಂತರಪ್ಪ ಅಂತಂದ್ರೆ ಸಹಜವಾಗಿ ಜನಾಂದೋಲನ ಆದಂಗೆ ಆಗ್ತದಲ್ಲೇ. ತಮಿಳರಿಗಾಗಲೇ ತಮಿಳು ಜನ ಅವ್ರನ್ನ ಮೆಚ್ಚಿ ವೋಟ್ ಹಾಕಿ ಆರಿಸ್ತಿದ್ದಾರೆ, ದೊಡ್ಡ ಪಕ್ಷವನ್ನು ಮಾಡಿಕೊಂಡಿದ್ದಾರೆ. ಇಷ್ಟರಲ್ಲಿ ಅದನ್ನು ಮುಗಿಸ್ಬೇಕಾಯಿತು. ನಮ್ಮ ವಿಶೇಷವಾಗಿ ಅಲ್ಲಿ ರಾಜ್ಯಪಾಲರು ಅದನ್ನು ಮಾಡಲಾರ್ದ ನೀವು 118 ತಂದಾಗಲ್ಲ ನಂದಪ್ಪ ಇಲ್ಲ ಅಂದರೆ ಇಲ್ಲ ಅಂತ 2 ಸಲ ಹೋದರೂ ರಿಜೆಕ್ಟ್ ಮಾಡಿದ್ರು. ಅಲ್ಲಿ ತಿಕ್ಕಾಟ ಹತ್ತೇನೋ ಉದ್ದೇಶ ಇರ್ಬೋದು. ಯಾವ್ಯಾವ ನಮ್ಮಲ್ಲಿ ಕನ್ನಡದ ಗಾಜಿ ಮಾತದ, ಯಾವ್ಯಾವ ಹುತ್ತಲ್ಲಿ ಎಂಥವು ಇರ್ತಾವೆ ಗೊತ್ತಿಲ್ಲ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದರೆ ಇದರ ಅರ್ಥ ಇದು ಮುಂದಿನ ಹೆಜ್ಜೆ ಏನಿರಬಹುದು ಇವ್ರದ್ದು ಅಂದರೆ ಇಲ್ಲಿಯ ಈ ವಿಶೇಷವಾಗಿ ಈ ಒಂದು DMK ಅನ್ನ DMK ಇಲ್ಲಿವರೆಗೆ 1977 ನಂತರ ಅಧಿಕಾರ ಹುಡ್ಕೊಂಡು ಹಂಗೆ ಬಂದಿದ್ದಾರೆ. ಅವ್ರನ್ನ ಬಿಟ್ಟರೆ ಇವರು ಬಿಟ್ಟರೆ ಅವ್ರು ಮತ್ತೊಬ್ರು ಬರ್ತಾ ಇಲ್ಲ. ಅದಕ್ಕೆ ಅದು ಒಡೆದು ಮುಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಈ ನಮ್ಮ ರಾಜ್ಯಪಾಲರು. ಭವಿಷ್ಯದಲ್ಲೇ ಇವರು ಕೂಡಿದ್ರು ಸಹಿತ ಜನರಿಂದ ದೂರ ಆಗಲಿ ಅನ್ನುವಂಥದ್ದು ಯಾರಿಗೂ ಗೊತ್ತೇನೋ. ಆದರೂ ಒಂದು ಮಾತು ಅಂದ್ರೆ ಹೇಳ್ಬೋದು, ಇವತ್ತೇನಾದರೂ ರಾಜೀನಾಮೆ ಕೊಟ್ಟ ವಿಜಯ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, 2 ಜಂಟಿಯಾಗಿ ಇಲೆಕ್ಷನ್ಗೆ ಹೋದ್ರೆ ರಾಜೀನಾಮೆ ಕೊಟ್ಟರೆ ಇಲೆಕ್ಷನ್ಗೆ ಹೋಗ್ಬೇಕು ಅಂತ 6 ದಿನ ಜಗ್ತಾರಷ್ಟೇ. ಆ ದಿವಸದಲ್ಲಿ ಮುಂದೆ ಅಬ್ಸಲ್ಯೂಟ್ ಮೆಜಾರಿಟಿ ಆಗ್ತದೆ ವಿಜಯ್ ಅವ್ರದ್ದು ಅನ್ನೋದು ಒಂದು ಮಾತು. ಯಾಕಂದ್ರೆ ಈಗ ಹಿಂದೊಮ್ಮೆ ದಿಲ್ಲಿಲಾಗಿದ್ದು ನಿಮ್ಗೆ ಗೊತ್ತದ, ಕಾಂಗ್ರೆಸ್ ಸಪೋರ್ಟ್ ತೊಗೊಂಡು ಆಮ್ ಆದ್ಮಿ ಯಾವ ರೀತಿ ಗೌರ್ಮೆಂಟ್ ಮಾಡಿದ್ದು ಮೊದಲನೇದಾಗೆ, ನಂತರ ಏನಾಯಿತು ಅಂತೇಳಿ ಅದೇ ರಿಸಲ್ಟ್ ಆಗೋ ಸಾಧ್ಯತೆ ಇರ್ತದೆ. ಯಾಕಂದರೆ ವಿಜಯ್ ಅವರು ತಮಿಳುನಾಡಿನ ಈ ಸಿನಿ ರಂಗದಿಂದ ಮೇಲೆ ಬಂದಂಥವರು ಇಡೀ ಅಲ್ಲಿ